ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಇಲ್ಲಿ ಯಡಿಯೂರಲ್ಲಿ ಬಂದು ಒಂದು ಚಿಕ್ಕ ರೂಮ್ ತಗೊಂಡು ಒಂದು 250 rupees ಕೊಟ್ಟು ರೂಮ್ ತಗೊಂಡು ಇದ್ಕೊಂಡು ಏನು ಲಾಸ್ ಅಂತ ಏನು ಅನ್ನಿಸ್ಲಿಲ್ಲ. ಚೆನ್ನಾಗಿತ್ತು. ವಾಟರ್ ಎಲ್ಲ ಬರೋದು. ಈಗ ಫ್ರೆಶ್ ಅಪ್ ಆಗಿದ್ದೀವಿ. ಸಾರಿ ಗೈಸ್, ನಿನ್ನೆ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಸಂಜೆ ನಾವು ಇಲ್ಲಿ ಬಂದಿದ್ದೆ 6 ಗಂಟೆ ಆಯಿತು. ಬಂದು ನಾವು ಫ್ರೆಶ್ ಅಪ್ ಆಗಿ ಎಲ್ಲ ತುಂಬ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಮಲ್ಕೊಂಡ್ಬಿಟ್ಟು ನಾವಿರೋದು ಈಗ ಚನ್ನರಾಯಪಟ್ಟಣದ ಹತ್ರ ಇದ್ದೀವಿ. ಹಾಗೆ ಹಾಸನ್ಗೆ 30 ಕಿಲೋಮೀಟರ್ ಇದೆ. ಇನ್ನು ಸುಮಾರು ಒಂದು 3 ಗಂಟೆಗಳ ಕಾಲ ನಾವು ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇಷ್ಟೊತ್ತನ ಆಗಲಿ ಇವತ್ತು ಹಾಸನ್ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಊಟನೂ ಮಾಡಿಲ್ಲ. ಎನರ್ಜಿ ತೊಗೊಂಡು ಏನನ್ನ ಇದು ಮಾಡಿಕೊಂಡು ಬೆಳಗ್ಗೆ 2 ದೋಸೆ ತಿಂದಿದ್ದೀವಿ ಅಷ್ಟೇ. ಅದೊಂದು ಬಿಟ್ಟರೆ ಏನೂ ಮಾಡಿಲ್ಲ. ಒಂದು ಸ್ವಲ್ಪ ಬರೀ ನೀರು ಕುಡ್ದಿರೋದೇ ಆಗಿದೆ ಅಂತಲೇ ಹೇಳ್ತೀನಿ. ಫೈನಲಿ ಈಗ ನಾವು ಹಾಸನ್ ಬಿಡ್ತಾ ಇದ್ದೀವಿ. ಹಾಸನಿಂದ ಸಕಲೇಶ್ವರ ಹೋಗಬೇಕು ಅಂತ ಇದ್ವಿ. ಮೀಡಿಯಾದವ್ರು ಸಿಕ್ಕಿದ್ರು. ಹಾಸನ್ ಮೀಡಿಯಾದಲ್ಲಿ ಬರ್ತಿದೆ. ಎಲ್ಲ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈಗ ನಾವು ಹೊರಡ್ತಾ ಇದ್ದೀವಿ. ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಪಾಪ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಕಾಫಿ ಕುಡಿದು ನೀನು ಸಕಲೇಶ್ವರ ರೀಚ್ ಆಗಬೇಕು. ಇಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಸಕಲೇಶ್ವರದಿಂದ ಧರ್ಮಸ್ಥಳ ಇವತ್ತು ಡೆಫಿನೆಟ್ಲಿ ಧರ್ಮಸ್ಥಳ ಹೋಗಲೇಬೇಕು. ಖಂಡಿತ ಹೋಗೇ ಹೋಗ್ತೀವಿ. ನಿನ್ನೆ ಹಾಸನ್ ಸುಮಾರು ಒಂದು 90 ಕಿಲೋಮೀಟರ್ಸ್ ಬಂದಿದ್ದೀವಿ ಪರ್ ಡೇ. ನಾವು ಇವಾಗ ಆಲ್ರೆಡಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಧರ್ಮಸ್ಥಳ ರೀಚ್ ಆಗೋದು ತುಂಬ ಡಿಫಿಕಲ್ಟ್ ಆಯಿತು. ಯಾಕಂದರೆ ಸಿಕ್ಕಾಪಟ್ಟೆ ಕತ್ಲು. ನಾನು ರೀಚ್ ಆಗಿರೋದೇ 8:30ಗೆ ರೀಚ್ ಆಗಿರೋದು. ಯಾಕಂದರೆ ನಾನು ಸುಮಾರು ಅಲ್ಲಿ 6 ಗಂಟೆಗೆ ಧರ್ಮಸ್ಥಳ ಕ್ರಾಸಿಂಗಲ್ಲಿ ನಾನು ಬಿಟ್ಟು ಇವಾಗ 8:30ಗೆ ನಾನು ರೀಚ್ ಆಗಿದ್ದೀನಿ. ಅಂದರೆ ಅದಕ್ಕೆ ಕಾರಣವೇ ಚಂದ್ರಶೇಖರ್ ಅಂತ ಹೇಳಿ. ಬನ್ನಿ ಸರ್, ಇವ್ರ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ತುಂಬ ಆತ್ಮೀಯರಾದರು, ತುಂಬ ಸ್ನೇಹಿತರ ಥರನೇ ಇದ್ದಾರೆ. ಥ್ಯಾಂಕ್ ಯು ಅಂತ ಇಲ್ಲ. ಥ್ಯಾಂಕ್ ಯು ಸರ್, ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ. ನನಗೇನೂ ಕಾಣ್ತಿರಲ್ಲ, ಏನೇನೂ ಕಾಣ್ತಿರಲ್ಲ. ತುಂಬ ಡೇಂಜರಸ್ ಆಗಿತ್ತು ಜಾಗ ಅದು. ಅಂಥ ಟೈಮಲ್ಲಿ ಸುಮಾರು ಒಂದು 15 ಕಿಲೋಮೀಟರ್ ಹೆಡ್ಲೈಟ್ ಹಾಕೊಂಡೇ ಸಹ ಬಂದಿದ್ದಾರೆ. ಯಾವುದೂ ಇದು ಮಾಡ್ದಲ್ಲೇ ಹೆಡ್ಲೈಟ್ ಹಾಕೊಂಡೇ ಬಂದಿದ್ದಾರೆ. ತುಂಬ ಧನ್ಯವಾದ. ಪುಣ್ಯಾತ್ಮ ನೀನಯ್ಯ, ಪುಣ್ಯಾತ್ಮ. ದೇವ್ರ ದರ್ಶನ ಆಯಿತು. ಮಂಜುನಾಥ್ ಪಾಟೀಲ್ ಎಂಬ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು. ಜಗವೇ ಒಂದು ರಣರಂಗ, ರಣವಿಕ್ರಮ, ಧೈರ್ಯ ಇರಲಿ ನಿನ್ನ ಸಂಗ. ಫೈನಲಿ ಧರ್ಮಸ್ಥಳದಿಂದ ತುಮಕೂರಿಗೆ ಬಂದ್ವಿ. ನಿನ್ನೆ ಬೆಳಿಗ್ಗೆ 5:30ಗೆ ಧರ್ಮಸ್ಥಳ ಬಿಟ್ಟು ಸತತ 10 ಗಂಟೆವರೆಗೂ ಕಾಲ ಕಿತ್ತೂರಿಗೆ ಸೈಕಲಲ್ಲಿ ಬಂದಿದ್ದೀವಿ. ಒಂದು ಗುರುಕುಲ ಮಠದಲ್ಲಿ ಸ್ಟೇ ಆಗಿ ಇವತ್ತು ಫೈನಲಿ ಈಗ ಟೈಮು 2:30 ಆಗಿದೆ ಮಧ್ಯಾಹ್ನ. ಮಾರ್ನಿಂಗು 9 ಗಂಟೆಗೆ ಕಿತ್ತೂರನ್ನ ಬಿಟ್ಟು ಇವತ್ತು ಇಲ್ಲೇ 3 ಗಂಟೆ ಆಗಿದೆ ಈಗ. ಸೊ ಫೈನ್ ಇದ್ದೀವಿ. ಇನ್ನು ಇವಾಗ ತುಮಕೂರು ಒಳಗೆ ಹೋಗಬೇಕು. ಈಗ ನಮ್ಮ ನಂದನ್ ಶೆಟ್ಟಿ ಯೂಟ್ಯೂಬ್ ಚಾನಲ್ನ ನಮ್ಮ ನಂದನ್ ಶೆಟ್ಟಿ ಯೂಟ್ಯೂಬ್ ಚಾನಲ್ನಿಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಮುಂದೆ ಒಳ್ಳೊಳ್ಳೆ ವಿಡಿಯೋ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತೀವಿ. ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಮೀಟ್ ಆಗ್ತೀವಿ. ಅವ್ರ ಕಡೆಯಿಂದ ಪ್ರೋತ್ಸಾಹ ಮಾಡಿಸ್ಕೊಳ್ತೀವಿ. ಥ್ಯಾಂಕ್ ಯು.